ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನಮ್ಮ ಕೆಲಸಗಳಿಗೆ ಕಾರ್ಯಸಿದ್ಧಿಗೆ ಎಲ್ಲರೂ ಹೊರಗಡೆ ಏನೋ ಹೋಗ್ತಾ ಇದ್ದೀವಿ, ಯಾವುದೋ ಕಾರ್ಯ ಆಗಬೇಕು, ಏನೋ ಒಂದು ಕೆಲಸಗಳಾಗಬೇಕು, ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಹತ್ರ ಹೋಗ್ತೀವಿ, ಅಲ್ಲಿ ನಮ್ಮ ಕೆಲಸ ಆಗಬೇಕು, ಇಲ್ವ ಯಾವುದೋ ಒಂದು ಸಭೆಗಳಲ್ಲಿ ಮಾತಾಡೋಕ್ಕೆ ಹೋಗಬೇಕು. ಈ ರೀತಿ ಸಾಕಷ್ಟು ಇರ್ತವೆ. ಆ ಎಲ್ಲ ಕೆಲಸಗಳು ಸಿದ್ಧಿ ಆಗಬೇಕು ಅಂದರೆ ಈ ಒಂದು ಮಂತ್ರ ನಾವು ಸಿದ್ಧಿ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಬನ್ನಿ ಇವತ್ತು ಅದನ್ನು ನೋಡೋಣ. ಇದನ್ನು ಒಂದು ತೋಳದ್ದು ಚರ್ಮ ಅಂತಾರೆ, ಆದರೆ ಈಗ ಅಂಥವೆಲ್ಲ ಬರಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಬಟ್ಟೆ ಮೇಲೆ ಕೂತ್ಕೊಂಡು ಮಾಡ್ಕೋಬೋದು. ವಿಧಾನ ಇದು ಏನಪ್ಪ ಅಂದರೆ, ಇದನ್ನು ಮಂತ್ರ ಹಿಡ್ದ ಈ ಮಂತ್ರನ ಗ್ರಹಣ ಹಿಡಿದ ಒಂದು ದಿನದಲ್ಲಿ ಅಥವಾ ಒಂದು ಸಿದ್ಧಿ ದಿನದಲ್ಲಿ ಅಥವಾ ಒಂದು ಅಮಾಸೆಗಳಲ್ಲಿ ನೀವು ಅದನ್ನು ಸಿದ್ಧಿ ಮಾಡ್ಕೋಬೋದು. ಯಾವುದ್ರ ಮೇಲೆ ನೀವು ಪ್ರಯೋಗ ಮಾಡಬೇಕಾಗಿದೆಯೋ ಈ ಮಂತ್ರನ 11 ಸಾರಿ ಮಂತ್ರಿಸಿ ಕೊನೆಗೆ ಯಾರ ಹತ್ರ ನೀವು ಒಂದು ಕಾರ್ಯಸಿದ್ಧಿ ಆಗಬೇಕೋ ಅಂಥವರ ಹೆಸರು ಹೇಳ್ಕೊಂಡು ಆ ಕಾರ್ಯ ಅವ್ರಿಗೇನಾದರೂ ಕೊಟ್ಟಿದ್ದಾದರೆ ಆ ಕಾರ್ಯ ಸಿದ್ಧಿ ಆಗುತ್ತೆ. ನೀವೇ ಹೋಗೋದಾದರೆ ನಿಮ್ಮ ಬಳಿ ಇಟ್ಕೊಂಡು ಹೋಗಬೇಕು, ಅಥವಾ ನೀವೇ ಬೇರೆಯವ್ರಿಗೆ ಯಾರಿಗಾದ್ರೂ ಒಂದು ಸಿದ್ಧಿ ಮಾಡಿಕೊಡ್ತೀರಾ ಅಂತೆ ಅವರ ಹೆಸರು ಹೇಳಿ ಆ ಯಾವುದೇ ಒಂದು ವಸ್ತುನಾದರೂ ಕೊಡ್ಬೋದು ನೀವು. ಅದು ಕೊಟ್ಟಾಗ ಅವ್ರಿಗೆ ಕಾರ್ಯಸಿದ್ಧ ಆಗುತ್ತೆ. ಈ ಮಂತ್ರನ ನೀವು ಗುರುವಾರ ಅಥವಾ ಭಾನುವಾರ ನೀರಿನಲ್ಲಿ ಕುಳಿತುಕೊಂಡು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಯಾರು? ಈ ಸಾಧಕರು. ಯಾರು ಇದನ್ನು ಸಿದ್ಧಿ ಮಾಡ್ಕೊಳ್ತೀನಿ ಅಂತಾರೋ ಆ ಸಾಧಕರು ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ನೀರಲ್ಲಿ ಕುಳಿತುಕೊಂಡು ಗ್ರಹಣ ಸಮಯದಲ್ಲಿ ಅಥವಾ ಬೇರೆ ದಿವಸ ಆದರೂ ಕೂಡ ಸಿದ್ಧಿ ದಿನದಲ್ಲಿ ಅಮಾಸೆಗಳಲ್ಲಿ ಕೂಡ ನೀರಿನಲ್ಲೇ ಕುತ್ಕೊಂಡು ಸಿದ್ಧಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಿದು. ನಂತರ ಇದನ್ನು ತೆಂಗಿನಕಾಯಿಲಾಗ್ಬೋದು ಮಂತ್ರಿಸಿ, ನಿಮಗೆ ಆ ತೆಂಗಿನಕಾಯಲ್ಲಿ ಮಂತ್ರಿಸ್ಬಿಟ್ಟು ಮನೆಗೆ ಕಡಲೆಕಾಯಿ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಕಟ್ಟಿದ್ರೆ ಮನೇಲಿರೋ ಒಂದು ದಾರಿದ್ರ ಅಥವಾ ಕಷ್ಟಗಳು ಅಥವಾ ನಿಮಗೆ ಕಾರ್ಯಗಳು ಆಗ್ತಾಯಿಲ್ಲ, ಮನೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳೆಲ್ಲ ನಿಂತೋಗಿದೆ ಅನ್ನೋದಿದ್ದಾಗ ಈ ರೀತಿ ಒಂದು ಕಾಯಿನ ಕಟ್ಟಿದರೆ ನಿಮ್ಮ ಕೆಲಸಗಳೆಲ್ಲ ಸಿದ್ಧಿ ಆಗುತ್ತೆ, ಮನೇಲಿ ಕೂಡ ನೆಗೆಟಿವ್ ಹೋಗುತ್ತೆ. ಅದೇ ರೀತಿ ಒಂದು ಲಿಂಬೆಹಣ್ಣು ತೊಗೊಬೇಕು. ಲಿಂಬೆಹಣ್ಣು ಕೂಡ ಮಂತ್ರಿಸ್ಬಿಟ್ಟು ನೀವು ಕೊಟ್ಟರೆ ಆ ಲಿಂಬೆಹಣ್ಣ ನೀವು ಯಾವ ಕಾರ್ಯಕ್ಕೆ ಹೋಗ್ತಾಯಿದ್ರೋ ಆವಾಗ ಇದನ್ನು ಎತ್ಕೊಂಡು ಹೋಗಬೇಕು. ಆವಾಗ ಅವರು ನಿಮ್ಮನ್ನು ನೋಡಿದ ತಕ್ಷಣವೇ ನಿಮ್ಮ ಯಾವುದೇ ಕೆಲಸಗಳಿರ್ಬೋದು, ಯಾವುದೇ ಒಂದು ಫೈಲ್ ಇರ್ಬೋದು, ಯಾವುದೇ ಒಂದು ಆಫೀಸ್ ಕೆಲಸ ಇರ್ಬೋದು, ಅಥವಾ ಯಾವುದೇ ನಿಮ್ಮ ಕಾರ್ಯಗಳಿರ್ಬೋದು, ಅದು ನಿಮಗೆ ಇದು ಇಟ್ಕೊಂಡು ಓಡಿದ ತಕ್ಷಣ ಅಥವಾ ಆ ಕೆಲಸಗಳು ನಿಮಗೆ ಕೈಗೂಡುತ್ತೆ. ಅದನ್ನು ಕೂಡ ಇನ್ನೂ ಇದನ್ನು ಈ ಕೋರ್ಟು ಕಚೇರಿಗಳು ಅಂತ ಏನು ಹೇಳ್ತೀವಿ ನೋಡಿ, ಅವ್ರಿಗೂ ಕೂಡ ಇದನ್ನು ಉಪಯೋಗ ಮಾಡ್ಕೋಬೋದು. ಯಾರಾದರೂ ಆ ರೀತಿ ನಿಮಗೆ ತೊಂದರೆ ಮಾಡ್ತಾಯಿದ್ದಾರೆ, ಕೆಲಸ ಆಗ್ತಿಲ್ಲ, ಅಥವಾ ಕೋರ್ಟಿನಲ್ಲಿ ಲಾಯರ್ಗಳು ನಿಮ್ಮ ಮಾತಿಗೆ ಬರ್ತಾ ಇಲ್ಲ ಅಂತಂದಾಗ ಇದನ್ನು ಉಪಯೋಗಿಸ್ಕೋಬೋದು. ಅಂಥ ಒಂದು ದೈವಶಕ್ತಿ ಇರುವಂಥ ಈ ಒಂದು ಮಂತ್ರ ಇದು ಅದ್ಭುತವಾದಂಥ ಮಂತ್ರ. ಇದನ್ನು ಬೇಕಾದ್ರೆ ಯಂತ್ರ ರೀತಿ ಕೂಡ ಮಾಡಿಕೊಂಡು ಕಟ್ಕೊಂಡು ಹೋಗ್ಬೋದು. ಆದರೆ ಇದೆಲ್ಲ ಒಂದು ಭಾಳ ನಿಯಮ ನಿಷ್ಠೆಯಿಂದ ಮಾಡಬೇಕು. ಯಾವುದೇ ರೀತಿ ನೀವು ರೆಡಿ ಮಾಡಿಕೊಂಡು ಅಂದರೆ ಆ ಒಂದು ತಾಯ್ತದ ರೂಪದಲ್ಲಿ ನೀವು ಕಟ್ಕೊಂಡು ಏನಾದರೂ ಹೋಗ್ತೀವಿ ಅಂದರೆ ಭಾಳ ನಿಯಮ ನಿಷ್ಠೆ ಇಟ್ಕೋಬೇಕು. ಯಾವುದಾದ್ರೂ ಒಂದು ಸಾವುಗಾಗಲಿ ಅಥವಾ ಹೆಣ್ಮಕ್ಳು ವಯಸ್ಸಿಗೆ ಬಂದಂಥದಕ್ಕಾಗಲಿ ಇದನ್ನೆಲ್ಲ ಕಟ್ಕೊಂಡು ಹೋಗ್ಬೋದು. ಇದಕ್ಕೆ ಮನೇಲಿ ಬಿಚ್ಚಿಟ್ಟು ಕೂಡ ನೀವು ಹೋಗ್ಬೋದು. ಆ ರೀತಿ ಮಾಡಿದಾಗ ಇದು ಭಾಳ ಶುದ್ಧವಾಗಿ ನಿಮಗೆ ಕೆಲಸಗಳನ್ನ ಮಾಡಿಕೊಡುತ್ತೆ. ಇದು ಒಂದು ಕಾರ್ಯಸಿದ್ಧಿ ವಾರಾಹಿ ಯಂತ್ರ ಅಂತ ಹೇಳ್ತಾರೆ. ವಾರಾಹಿಲಿ ಸಾಕಷ್ಟು ಮಂತ್ರಗಳಿದ್ದಾವೆ. ಕನಸಿನ ಮುಂದೆ ತಿಳಿಸುವಂಥ ಕನಸಿನ ಒಂದು ವಾರಾಹಿ ಮಂತ್ರ ಕೂಡ ಇದೆ. ಅದೇ ನಮ್ಮ ಕಾರ್ಯಗಳು ಮಾಡಿಕೊಡೋ ವಾರಾಹಿ ಇದೆ. ದುಷ್ಟನ ದಮನ ಮಾಡುವಂಥ ವಾರಾಹಿ ಇದೆ. ಇದೇ ರೀತಿ ಸಾಕಷ್ಟು ಹಲವು ನಮ್ಮ ವಾರಾಹಿ ಮಂತ್ರಗಳು ಸಿಗುತ್ತೆ. ಇದನ್ನು ನೀವು ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಒಂದು ಬಾರಿ ಆಗಲಿ ಮತ್ತೊಂದು ಬಾರಿ ಕೂಡ ಇದನ್ನು ಪ್ರಯತ್ನ ಪಟ್ಟು ನೋಡಿದಾಗ ನಿಮಗೆ ಅದರ ಬಗ್ಗೆ ಎಷ್ಟು ಕೆಲಸ ಆಗುತ್ತೆ, ಎಷ್ಟು ನಿಮಗೆ ಇದರಿಂದ ಒಂದು ಉಪಯೋಗ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದು ನೀವು ಯಾವುದೇ ರೀತಿಲಾದರೂ ಮಾಡ್ಕೊಂಡು ಹೋಗ್ಬೋದು. ತೆಂಗಿನಕಾಯಿ ಕಟ್ಟಿ ಮನೇಲಿ ಕಟ್ಬೋದು, ಅಥವಾ ನಿಂಬೆಹಣ್ಣಲ್ಲಿ ಮಾಡಿ ನೀವು ಇಟ್ಕೊಂಡು ಹೋಗ್ಬೋದು, ಅಥವಾ ಒಂದು ಭಸ್ಮ ಅಂದರೆ ವಿಭೂತಿ ಅಂತೇಳಿ ಆ ವಿಭೂತಿಲಿ ಕೂಡ ಇಟ್ಕೊಂಡು ಹೋಗ್ಬೋದು. ಅಥವಾ ಒಂದು 5 ಕಲ್ಲನ್ನ ತಗೊಂಡು ಅದಕ್ಕೆ ಈ ಮಂತ್ರ ಹೇಳಿ
ಅದನ್ನು ಕೂಡ ನೀವು ಜೋಬಲ್ಲಿ ಇಟ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ ನೀವು ಮನೆಯಿಂದ ಹೋಗ್ಬೇಕಾದ್ರೆ ಒಂದು, ಮತ್ತು ಆ ಮನೆ ಹತ್ರ ಒಂದು, ಮತ್ತು ಅದನ್ನು ಹೋಗ್ತಾ ದಾರಿಲಿ ಬಿಟ್ಟು ಬರಬೇಕಾಗುತ್ತೆ. ಒಂದು 5 ಕಲ್ಲು ತೊಗೋಬೇಕು ಅಥವಾ 2 ಕಲ್ಲು ತೊಗೋಬೇಕು. ಒಂದು ಇಲ್ಲೇ ಮನೆ ಹತ್ರ ಬಿಡ್ತಿರ್ತೀರ ಮನೆಯಲ್ಲಿ ಅಂದರೆ ಅಲ್ಲೇ ಒಂದು ಬಿಡಿಸ್ಬೇಕು, ಇನ್ನೊಂದನ್ನ ಅಲ್ಲಿ ಏನು ನಿಮಗೆ ಕೆಲಸ ಆದಮೇಲೆ ಅಲ್ಲಿ ಬಿಡಬೇಕು. 5 ತೊಗೊಳ್ತೀರಾ ಅಂತಂದರೆ ನಿಮ್ಮ ಹಿಂದಗಡೆ ಒಂದು, ಎಡಗಡೆ ಬಲಗಡೆ, ಮತ್ತು ಅಲ್ಲಿ ಕಾರ್ಯ ಆದಾಗ ಆ ಸ್ಥಳದಲ್ಲಿ ಒಂದು, ಮತ್ತು ಮೇಲ್ಮುಖವಾಗಿ ಒಂದು, ಈ ರೀತಿ ಅದನ್ನು ನೀವು ಬಿಸಾಡಬೇಕಾಗುತ್ತೆ. ಬಿಸಾಡಿದಾಗ ನಿಮಗೆ ಆ ಕೆಲಸಗಳೆಲ್ಲ ಸಿದ್ಧಿ ಆಗುತ್ತೆ. ಇದು ಸಾಕಷ್ಟು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದೋ ಅಂಥದ್ದು. ಯಾಕೆಂದರೆ ಅವಾಗೆಲ್ಲ ಯಾವುದೇ ರೀತಿ ಈ ರೀತಿ ಮಾಡ್ಕೊಂಡು ಅವರು ಒಂದು 5 ಕಲ್ಲು ತೊಗೊಂಡು ಮಂತ್ರಿಸ್ಬಿಟ್ಟು ಅದನ್ನು ಎತ್ಕೊಂಡು ಹೋಗಿ ಈ ರೀತಿ ಕೆಲಸ ಮಾಡ್ಕೊಂಡು ಬರೋರಂತೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಪ್ರಾಚೀನ ಕಾಲದ ಒಂದು ಕಾರ್ಯಸಿದ್ಧಿ ಯಂತ್ರ, ಮಂತ್ರ ಅಂತ ಕೂಡ ಹೇಳ್ಬೋದು. ಇದು ಮಂತ್ರ, ಇದನ್ನೇ ಯಂತ್ರದ ರೀತಿ ಕೂಡ ಬರ್ಕೋಬೋದು. ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.